ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ ಬಸವ. ಹುಬ್ಬಳ್ಳಿಯ ಘಂಟಿಕೇರಿ ಪೊಲೀಸ್ ಠಾಣೆ ಎದುರಿಗೆ ಇಂದು ಶಿವಾನಂದ ಮುತ್ತಣ್ಣವರ ತಮ್ಮ ಬೆಂಬಲಿಗರೊಂದಿಗೆ ಸೇರಿ ಪ್ರತಿಭಟನೆ ಮಾಡುವ ಮೂಲಕ ಮನವಿಯನ್ನು ಸಲ್ಲಿಸಿದರು. ಹೌದು, ಮೊನ್ನೆ ಮಂಗಳವಾರ ಪೇಟೆ ಗಣೇಶನನ್ನು ನೋಡಲು ಹೋದಾಗ ಶಿವಾನಂದ ಮುತ್ತಣ್ಣವರ ಹಾಗೂ ಪ್ರವೀಣ ಬೆಲ್ಲದ ಇವರ ಮಧ್ಯೆ ಕಿರಿಕಿರಿ ಉಂಟಾಗಿತ್ತು ಎನ್ನಲಾಗಿತ್ತು. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ ಬೆಲ್ಲದ ಎಂಬುವವರು ಶಿವಾನಂದ ಮುತ್ತಣ್ಣವರ ಮೇಲೆ ದೂರು ಕೂಡ ದಾಖಲಿಸಿದ್ದರಂತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಮುತ್ತಣ್ಣವರ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ವಾಪಸ ಮನೆಗೆ ಬರುವಾಗ ಪ್ರವೀಣ ಬೆಲ್ಲದ ಎಂಬುವವರು ತಮಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ತಮ್ಮ ಮೇಲೆ ಸುಳ್ಳು ಧಾರ್ಮಿಕ ಆರೋಪವನ್ನು ಮಾಡಿ ಉಮರ್ ಗಾಂಜೇವಾಲೆ ಇವರನ್ನು ಕರೆದುಕೊಂಡು ಹೋಗಿ ಘಂಟಿಕೇರಿ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ನೀಡಿದ್ದಾರೆ ಎಂದು ಮುತ್ತಣ್ಣವರ ಆರೋಪಿಸಿದರು. ಅಲ್ಲದೆ ನಾನು ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ಮಹೇಶ ತೆಂಗಿನಕಾಯಿ ಇವರು ನನ್ನನ್ನು ತೇಜೋವಧೆ ಮಾಡಲು ಪ್ರಯತ್ನಿಸಿದ್ದರು. ಆದರೆ ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ಅವರ ಬೆಂಬಲಿಗರಿಂದ ನನ್ನ ತೇಜೋವಧೆ ಆಗುತ್ತಿದೆ ಎಂದು ಹರಿಹಾಯ್ದರು. ನಾನು ಯಾವುದೇ ಜಾತಿ ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವುದಿಲ್ಲ. ಆದರೂ ಕೂಡ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ದಿನಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಹಾಳು ಮಾಡುತ್ತಿದ್ದಾರೆ. ಆದ್ದರಿಂದ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪ್ರತಿದೂರು ಹಾಗೂ ಮನವಿಯನ್ನು ಸಲ್ಲಿಸಿದರು. ಮನವಿಯನ್ನು ಸ್ವೀಕರಿಸಿದ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ ನಾಯಕ ಇವರು ದೂರನ್ನು ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಹಿಂದ ನಾಯಕರಾದ ಅಡಿವೆಪ್ಪ ಶಿವಳ್ಳಿ, ಶಂಕ್ರಣ್ಣ ಗೋಕಾಕ, ದ್ಯಾಮಣ್ಣ ಡೋಂಗಿ, ವೆಂಕಟ ಶೆಟ್ಟಿ, ಅಬ್ದುಲ್ ಮುನಾಫಾ ಐನಾಪೂರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಯವಿಟ್ಟು ಗಣಪತಿ ದರ್ಶನ ಮಾಡಲೇಬೇಕು. ನೀವು ಇಲ್ಲಿ ಮಠ ಬಂದಿರಿ, ನೀವು ದಯವಿಟ್ಟು ಬರ್ಬೇಕಂತೇಳಿ ಅಲ್ಲಿರ್ತಕ್ಕಂಥ 3-4 ಜನ ನಮಗೆ ಭಾಳ ವಿನಂತಿ ಮಾಡಿಕೊಂಡು ಕರೆದ್ರು. ಅದಕ್ಕೆ ನಾನು ಹೇಳಿದೆ, ನಾವು ಯಾವುದೋ ಕಾರ್ಯಕ್ರಮಕ್ಕೆ ಬಂದಿಲ್ಲ, MLA ಅವರು ಬಂದಾರ ಅಂತಂದೇಳಿ ನಾವು ಅವ್ರಿಗೆ ರಿಸೀವ್ ಮಾಡ್ಕೊಂಡು ಬಂದೀನಿ. ದಯವಿಟ್ಟು ನಾ ಯಾವುದೋ ಕಾರ್ಯಕ್ರಮದ ಗೆಸ್ಟ್ ಅಲ್ಲ, ಅದಕ್ಕೆ ದಯವಿಟ್ಟು ನಾವು ಬರೋಂಗಿಲ್ಲ ಅಂತೇಳಿ 1 ತಾಸುವರೆಗೂ ಕೂಡ ನಾವು ಮಂಗಳವಾರಪೇಟೆ ಏನು ಆಟೋ ಸ್ಟ್ಯಾಂಡ್ ಬರಂಗಿಲ್ಲ ವಿಡಿಯೋ. ಅದಾದ್ಮೇಲೆ ಶಾಸಕರು ಬಂದರು. ಶಾಸಕರು ನಮ್ಮ ಕೈ ಹಿಡಿದು ಕರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪ್ರವೀಣ್ ಬೆಲ್ಲದ ಅಂತಕ್ಕಂಥ ಒಬ್ಬ ಯುವಕ ನನಗೆ ಗಣಪತಿ ನಮಸ್ಕಾರ ಮಾಡಲಿಕ್ಕೆ ನಮಗವರು ಅದರು. ಅವಾಗ ನಾನೇನು ಮಾಡಿದೆ, ನಾನು ಕಾರ್ಯಕ್ರಮಕ್ಕೆ ಬಂದಿಲ್ಲ, ಗಣಪತಿ ನಮಸ್ಕಾರ ಮಾಡಿ ನಾವು ಹೋಗ್ತೀವಿ ಅಂತೇಳಿ ಸೀದಾ ಗಣಪತಿ ಕಡೆ ಹೋಗಿ ನಮಸ್ಕಾರ ಮಾಡಿ ಮುಂದೆ ನಾನು ಕೆಳಗಡೆ ಹೋಗ್ಬೇಕಂದ್ರೆ ಅದು ಸಭಾ ಪ್ರಾರಂಭ ಆಗಿಬಿಡ್ತು. ಸಭಾ ಪ್ರಾರಂಭ ಆದಮೇಲೆ ಇದು ಹೇಳ್ತೀವಿ ನಾವು ಮುಂದೆ ಕೆಳಗಿಳಿದು ಹೋದ್ರೆ ಎಲ್ಲೇ ಮಾತ್ರ ಅಪಮಾನ ಆಗ್ತದೆ ಅಂತೇಳಿ ಸಭೆ ನಡೀತಾ ಇರೋದು 40 ಫೂಟ್ ಮುಂದ್ಗಡೆ. ನಾನು ದೂರ ಕುಂತಿದ್ದು ಗಣಪತಿ ಕಡೆ 1 ತಾಸುವರೆಗೆ ನಾವು ಗಣಪತಿ ಮಕ್ಕಳ ಕಡೆ ಅಲ್ಲಿ ನಾವು ಕುಂತ್ವಿ. ಯಾವುದೇ ರೀತಿಯಿಂದ ಆ ಸಭೆಗೆ ಹೋಗಿ ನಾವು ನಿಂದಿರ್ಬೇಕು ಅಥವಾ ಸಭೆ ಕುರ್ಚಿ ಕುಂದಿರ್ಬೇಕು, ಅಲ್ಲಿ ಮಾಲೆ ಹಾಕ್ಸ್ಬೇಕು, ಸನ್ಮಾನ ಮಾಡಬೇಕು ಅಂತ ಯಾವುದೂ ನಮಗೆ ನಮ್ಮ ಜೀವನದೊಳಗೆ ಯಾವುದೂ ಇಲ್ಲ. ಅಲ್ಲಿ 2 ಜನ ಅಧ್ಯಕ್ಷರು 2 ಜನ ಕರೆದ್ರು, ಬರ್ರಿ ಅಂತೇಳಿ. ಆದ್ರೂ ನಾನು ಬೇಡ, ಗಣಪತಿ ಕಡೆ ನಾವು ಕುಂದಿರ್ತೀನಿ ಅಂತೇಳಿ ಮಂಗಳಾರತಿ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಾನು 45 ನಿಮಿಷಗಳವರೆಗೆ ಗಣಪತಿ ಮಕ್ಕಳಿಗೆ ನಾನು ಕುರ್ಚಿ ಹಾಕೊಂಡು ಕುಂತೀನಿ. 40 ಫೂಟದ ಆ ಕಡೆ ಕಾರ್ಯಕ್ರಮ ಮಾಡಿಕೊಂಡ್ರು. ಅದಾದ್ಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ನಾವು ಶಾಸಕರ ಗಾಡಿ ಹತ್ತಿಸಿ ನಾವು ಮನೆ ಕಡೆ ಬಂದ್ವಿ. ಅದಾದ್ಮೇಲೆ ನಿನ್ನಿಂದ ಮೊನ್ನೆ ವಸಂತ ಕೆಫೆ ಅಲ್ಲೇ ಪ್ರವೀಣ್ ಕಲ್ಲದ ಮತ್ತು ಒಂದು 3-4 ಜನ ಎಲ್ಲ ಇದ್ರು. ನಾನು ಗಾಡಿ ತೊಗೊಂಡು ಹೋಗ್ಬೇಕಾದ್ರೆ ನಮಗೆ ಕೈ ಸೊನ್ನೆ ಮಾಡಿ ಫೈಲ್ ಅಂತೇಳಿ ಕರೆದು ನಾವು ಹೋದ್ಮೇಲೆ ಇಲ್ಲ ಮಂಗಳವಾರಪೇಟೆ ಇದು ನನ್ನ ಮಂಗಳವಾರಪೇಟೆ, ಇದು ನಿಮ್ಮದೇನಿದ್ರೆ ಅಲ್ಲಿ ಯಲ್ಲಾಪುರನಿ ಮಂಗಳವಾರಪೇಟೆಗೆ ನಮ್ಮ ಮಂಗಳವಾರಪೇಟೆಗೆ ನನ್ನ ಮಂಗಳವಾರಪೇಟೆಗೆ ನೀವು ಹೆಂಗೆ ಬಂದಿ ಅಂತಂದೇಳಿ ನಾನು ಪ್ರಶ್ನೆ ಮಾಡಿದೆ. ಅದಕ್ಕೆ ನಾನು ಹೇಳಿದೆ, ಮಂಗಳವಾರಪೇಟೆ ಸಾರ್ವಜನಿಕರ ಆಸ್ತಿ. ನಾನು ನಿನ್ನ ಮನೆಗೆ ಏನಾದರೂ ಗಣಪತಿಗೆ ನಮಸ್ಕಾರ ಮಾಡಕ್ಕೆ ಬಂದರೆ ನಾನು ಚೆಂದ ಹಿಡಿದು ನೀನು ಹೊರಗೆ ಹಾಕಿ ನಿನ್ನ ವಕೀಲರಿಂದ. ಆದ್ರೆ ನಾವು ಮಂಗಳವಾರಪೇಟೆಗೆ ಗಣಪತಿಗೆ ನಮಸ್ಕಾರ ಮಾಡಕ್ಕೆ ಬಂದಿಲ್ಲ ಹೊರತು ನಾ ಯಾವ ಹೊರಗೆ ಹಾಕಿದ್ರೆ 1 ವರ್ಷದಿಂದ 1.5 ವರ್ಷ ಹೊರಗೆ ಹಾಕಿದ್ರೆ ಅವಾಗ ಇವ್ರು ಇಡೀ ಹುಬ್ಳಿ ಧಾರವಾಡದ ಎಲ್ಲ ಕಡೆ ಕಡೆ ಹೋದ್ರೆ ಅವ್ರಿಗೆ ಯಾರೂ ಜಮಾತ್ಗಳು ತೊಗೊಳಕ್ಕೆ ಆಗಿಲ್ಲ. ಕಡೆಗೆ ನಂಗೆ ದುರ್ಗಪ್ಪ ಬಿಜೋಡರು, ಶೇಖಣ್ಣ ಬಿಜೋಡರು, ಇಡೀ ಮನೆತನದವ್ರೆ ಮುತ್ತನವ್ರ ದಯವಿಟ್ಟು ನೀವು ಇದನ್ನು ನಿಂತ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಂಡಾಗ ನಾನು ಪೊಲೀಸ್ ಕಮಿಷನರ್ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡಿಸಿ ಮುಂದೆ ಜಮಾತಿಯವ್ರ ಜೊತೆ ಎಲ್ಲ ಮಾತುಕತೆ ಮಾಡಿಸಿದ ಮೇಲೆ ಜಮಾತಿಯವ್ರು ನಮ್ಮ ಮನೆಗೆ ಬಂದೆ. ಮುತ್ತನವ್ರು ನಮ್ಮ ಕಡೆ ತಪ್ಪಾಗೈತಿ, ಅವ್ರು ನಮ್ಮ ಚೆನ್ನಾಗಿದ್ರು ಅಂತೇಳಿ ಅವ್ರು ಕೂಡಿ ಬಾಳರಿತ್ತು ನಾನು ಕೆಲಸ ಮಾಡಿದ್ದೆ. ಅದಾದ್ಮೇಲೆ 13 ಕುಟುಂಬಗಳು ಐನಾಪುರಿ ಅಂತೇಳಿ ಮುಲ್ಲಾವಣೆ ಹೋಗಿದಾರ 13 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ರು. ಮುಸಲ್ಮಾನ
ಕಮಿಟಿಯಿಂದ ಆ 13 ಕುಟುಂಬ ಅಂದ್ರೆ 100-150 ಜನ ನಮ್ಮ ಮನೆಗೆ ಬಂದ್ರೆ ದಯವಿಟ್ಟು ನಮ್ಮ ನ್ಯಾಯ ಕೊಡ್ರಿ ಅಂತೇಳಿ ಅವಾಗ ನಾನು ಒಂದು 6 ತಿಂಗಳ ನಾ ಪಡೆದಾಡಿ ಅವ್ರಿಗೆ ನ್ಯಾಯ ಕೊಡಿಸಿ ನಿಮ್ಗೆಲ್ಲ ಕರ್ಕೊಂಬಂದು ನೋಡಿ ಮಾಡ್ತೇನೆ. ಇವತ್ತು ಯಾಕೆ ಇದನ್ನು ಷಡ್ಯಂತ್ರ ಮಾಡ್ರಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗೆ ನನಗೆ ಟಿಕೆಟ್ ಸಿಗಬಾರ್ದು, ಕಾಂಗ್ರೆಸ್ ಪಾರ್ಟಿ ಒಳಗೆ ನಾನು ಯಾರು ಮಾತಾಡಿಸ್ಬಾರ್ದು, ಕಾಂಗ್ರೆಸ್ ಪಾರ್ಟಿ ಒಳಗೆ ನಮ್ಮನ್ನ ಇಲ್ಲಿನೂ ತುಳಿಬೇಕು ಅಂತಂದೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಮಹೇಶ್ ತೆಂಗಿನಕಾಯಿ ಮತ್ತು ಆ ಪ್ರವೀಣ್ ಬೆಲ್ಲದ್ ಅವ್ರ ಜೊತೆಗೆ ಇನ್ನೂ 2-3 ಜನ ಅಂದ್ರೆ ಆ ಜಗದೀಶ್ ಅಂತ ಒಬ್ಬ ಹುಡುಗ ಶಿವಮೆಣಸಿನ್ಕಾಯಿ ಇವರೆಲ್ಲರೂ ಕೂಡ್ಕೊಂಡು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ರೆ ದಯವಿಟ್ಟು ನಮ್ಮ ಟೀಗಿರು ಮಾತಾಡ್ತಾರೆ. ಇದು ನಾವು ಇಲ್ಲಿಗೆ ತೊಗೊಂಡೋಗಲ್ಲ. ಅಂಜುಮನ್ ಇಸ್ಲಾಂ ಹುಬ್ಬಳ್ಳಿದವ್ರಿಗೆ ನಾವು ಪತ್ರ ಕೊಡ್ತೇವೆ. ಇದರ ಸತ್ಯಾಸತ್ಯತೆ ಏನೈತಿ ನೀವು ಬಹಿರಂಗ ಪಡಿಸ್ಬೇಕು ಅಂತಕ್ಕಂಥ ಮಾತನ್ನು ಅಲ್ಲಿ ಕೊಡ್ತೇವೆ. ಹುಬ್ಬಳ್ಳಿ ತಹಸೀಲ್ದಾರ್ ಕಚೇರಿ ಅವ್ರಿಗೆ ಕೊಡ್ತೇವೆ. ಪ್ರಸಂಗ ಬಿದ್ರ ಇಡೀ ಧಾರವಾಡ ಜಿಲ್ಲೆಯಿಂದ ನಾವು ಹಿಂದುಳಿದವರಿಗೆ ದುಡ್ಡು ಸಮಾಜ ನಾವಿದು ಬೀದಿ ಬೆಳಗ್ಗೆ ನಾವು ಸತ್ಯದವ್ರು ಇದು ಸಂಬಂಧ ದಯವಿಟ್ಟು ಏನೈತಲ್ಲ ನಿಮಗೂ ಸತ್ಯ ಎಲ್ಲ ಗೊತ್ತಿದೆ. ದಯವಿಟ್ಟು ನಮ್ಮ ಮನವಿಗೆ FIR ಮಾಡಿ ನೀವು ನಮ್ಮ ನ್ಯಾಯ ಕೊಡ್ಬೇಕಂತೇಳಿ ಜೋರಾದ ಚಪ್ಪಾಳೆ ಮೂಲಕ ನಾವು ಇನ್ಸ್ಪೆಕ್ಟರ್ ಸಾಹೇಬರು ವಿನಂತಿ ಮಾಡಿಕೊಂಡು ನಮ್ಮ ಬೀಗರು ಮಾತಾಡ್ತಾರೆ. ಅವರ ಶಿವಾನಂದ ತಂದೆ ಹನುಮಂತಪ್ಪ ಮುತ್ತಣ್ಣವರು ಇವರು ಒಬ್ಬ ಸಾಮಾನ್ಯ ವ್ಯಕ್ತಿ ಏನಲ್ಲ. ಇವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ 2 ಅವಧಿಗೆ ಸದಸ್ಯರಾಗಿ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ. ಆ ಒಂದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ವ್ಯವಸ್ಥೆ ಅಷ್ಟೇ ಅಲ್ಲದೆ ಅನ್ಯ ಧರ್ಮೀಯರ ಮಧ್ಯೆ ಬಿರುಕನ್ನು ಸೃಷ್ಟಿ ಮಾಡಿ ಇದರ ಲಾಭವನ್ನ ಬಿಜೆಪಿಯವ್ರದ್ದು ತಮ್ಗೆಲ್ಲರಿಗೂ ಗೊತ್ತಲ್ಲ, ಬೇರೆ ಬೇರೆಯವರಿಗೆ ಬಡದಾಟ ಹಚ್ಚೋದು ಬೆಲ್ಲದ ಕಣ್ಣಿ ಕತ್ತಲ್ ಹಾಕೊಂಡು ಕುಟುಂಬ ತಿನ್ನೋಕ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವರಿಗೆ. ಆ ಒಂದು ವ್ಯವಸ್ಥೆ ಒಳಗೆ ಯುವಕರಷ್ಟೇ ಇಲ್ಲ, ಹಿರಿಯರು ಇದ್ದಾರೆ. ಆ ಹಿರಿಯರಾದರೂ ಯುವಕರಿಗೆ ಸರಿಯಾದ ರೀತಿಯೊಳಗೆ ಮಾರ್ಗದರ್ಶನ ಮಾಡಿ ಭವ್ಯ ಭಾರತ ನಿರ್ಮಾಣ ಅನ್ಕೊಂತ ಹೋಗಿ ಇತರೆ ಜಾತಿ ಧರ್ಮದವರಿಗೆ ಬೆಂಕಿ ಹಚ್ಚುವುದು, ಅಧಿಕಾರದ ಲಾಭ ಪಡ್ಕೊಳ್ಳೋದನ್ನು ಬಿಟ್ಟರೆ ಬಿಜೆಪಿಯವರಿಗೆ ಬೇರೆ ಏನು ಗೊತ್ತಿಲ್ಲ. ಇವತ್ತೇ ಉದಾಹರಣೆಗೆ ತಮಗೆಲ್ಲ ಗೊತ್ತು, ಮುಸಲ್ಮಾನ್ ಅಲ್ಪಸಂಖ್ಯಾತರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಮರು ಅನ್ನತಕ್ಕಂಥ ಭಾವನೆಗಳನ್ನ ಬಿಜೆಪಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಶಿವಾನಂದ ಮುತ್ತಣ್ಣವರು ಕಾಂಗ್ರೆಸ್ಸಿನವರ, ಅನೇಕ ಅಲ್ಪಸಂಖ್ಯಾತ ಸಮುದಾಯದವರು ಕಾಂಗ್ರೆಸ್ಸಿನವರ, ನಾವೆಲ್ಲ ಹಿಂದುಳಿದ ವರ್ಗದವರು ಕಾಂಗ್ರೆಸ್ಸಿನವರಾಗಿ ಇತರೆ ಮೇಲ್ಜಾತಿಯವರು ಕೂಡ ಇದ್ದಾರೆ. ಸರ್ವ ಜಾತಿ ಸಮುದಾಯದ ಸ್ನೇಹಜೀವಿ ಆಗಿರ್ತಕ್ಕಂಥ ಶಿವಾನಂದ ಮುತ್ತಣ್ಣವರ ತೇಜೋವಧಿ ಏನು ನಡೆದಿದೆಯಲ್ಲ, ಇದಕ್ಕೆ ಸಂಪೂರ್ಣವಾಗಿ ಸರ್ವ ಜಾತಿ ಸಮುದಾಯದವರು ಎಲ್ಲರೂ ಎದುರಿಸ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಅಧಿಕಾರಿಗಳ ಸಮ್ಮುಖದೊಳಗೆ ತಮ್ಮೆಲ್ಲರಿಗೂ ತಿಳಿಪಡಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇವತ್ತು ಯಾವುದೇ ರೀತಿಯ ಶಬ್ದಗಳನ್ನು ಶಿವಾನಂದ ಮುತ್ತಣ್ಣವರ ಯಾವುದೇ ರೀತಿಯ ಸಮಾಜದವರಿಗೆ ಯಾವುದೇ ರೀತಿಯ ಅವ್ಯಾಚ್ಯ ಶಬ್ದಗಳನ್ನಾಗಲಿ ಬೇರೆ ಮಾತಿನ ರೂಪದೊಳಗೆ ಬೈಯುವುದರಾಗಲಿ ಯಾವುದನ್ನು ಕೂಡ ಅವರು ವ್ಯಕ್ತಪಡಿಸಿಲ್ಲ. ಅಂದರೂ ಕೂಡ ಅವರ ವಿರುದ್ಧವಾಗಿ ಏನು ಷಡ್ಯಂತ್ರ ರೂಪಿಸಿದಾರಲ್ಲ ಅದನ್ನು ನಾವು ಖಂಡಿಸಿ ಇವತ್ತು ಅಧಿಕಾರಿಗಳಿಗೆ ನಾವು ಮನವಿ ಮುಖಾಂತರ ಇದು ಕಂಪ್ಲೇಂಟಿನ ರೂಪನು ಕೂಡ ಅಂತ ಹೇಳ್ಬೋದು. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಉಗ್ರವಾಗಿ ನಾವು ಖಂಡನೆ ಮುಖಾಂತರ ಹೇಳ್ತಾ ಇದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳು ಆರೋಪಿತರನ್ನ ನಾಳೆ ಸಂಜೆ ಅಥವಾ ನಾಡದರೊಳಗಾಗಿ ಅವರನ್ನ ಬಂಧಿಸಿ ಅವರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಳುವಂತ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ನಾನು ಮನವಿ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ರೀತಿ ನಡಿಬಾರ್ದು. ವಿನಾಕಾರಣ ಮನೆಯಲ್ಲಿ ಕುಂತವರಿಗೆ ಕಲ್ಲು ಹೋಗದಂಗೆ ಆಗ್ತದೆ. ಇದು ಸಾಹೇಬ್ರು ಮನೆಯೊಳಗೆ ಕುಂತವ್ರಿಗೆ ಕಲ್ಲು ಹೋಗದು ಹೊರಗೆ ಬಾ ಅಂತೇಳಿ ಕಾಲಿಗೆ ವಿರುದ್ಧ ಜಗಳಕ್ಕೆ ಕರೆದಂಗೆ ಆಗ್ಯದ. ಅದಕ್ಕೆ ಇಂಥ ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ಈ ಮಹಾನಗರದಲ್ಲಿ ನಡೆಯುವಾಗಲೂ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅನ್ನತಕ್ಕಂಥ ದಿಶೆಯೊಳಗೆ ಅಧಿಕಾರಿಗಳು ಸೂಕ್ತ ಹೆಜ್ಜೆಯನ್ನಿಟ್ಟು ಆ ಆರೋಪಿಗಳನ್ನು ತಕ್ಷಣ ತಮ್ಮ ಕೈವಶಕ್ಕೆ ತೆಗೆದುಕೊಂಡು ಮಾರ್ಮಿಕವಾದ ವಿಚಾರಗಳೊಂದಿಗೆ ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಿಸಿ ಸಾರ್ವಜನಿಕವಾಗಿ ಶಿವಾನಂದ ಮುತ್ತಣ್ಣವರ ಕ್ಷಮೆ ಕೇಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಇವತ್ತಿನ ದಿವಸ ನಾನು ಮಾಡ್ತಾ ಇದ್ದೀನಿ.